ಶನಿವಾರ. ಕಾಲೇಜು ಅರ್ಧ ದಿನವೇ. ಮನೆಗೆ ಹೊರಡಲು ಇನ್ನು ಅರ್ಧ ಗಂಟೆಯ ಸಮಯ ಉಳಿದಿತ್ತು. ಕೆಲಸವೂ ಹೆಚ್ಚಾಗಿ ಇಲ್ಲದಿದ್ದುದರಿಂದ ಹೊರಡಲು ತಯಾರಾಗಿ ಆರಾಮವಾಗಿ ಕೈ ಕಟ್ಟಿ ಕುಳಿತಿದ್ದಳು ಕಾಳಿಂದಿ. ಇದ್ದಕ್ಕಿದ್ದಂತೆ ಕುಬೇರ ಅವಳ ಕುರ್ಚಿಯ ಬಳಿ ಬಂದು, ಮನೆಗೆ ಓಡಿಬಿಡಬೇಡಿ, ನನಗೆ ಸ್ವಲ್ಪ ಕೆಲಸವಿದೆ ಎಂದು ಪಿಸುಗುಟ್ಟಿದರು. ಅವಳಿಗೆ ಸೋಜಿಗವಾಯಿತು. ಹಾಗೆ ಅವಳ ಬಳಿ ಪಿಸುಗುಟ್ಟುವ ಅಭ್ಯಾಸ ಅಥವಾ ಅಧಿಕಾರ ಇದ್ದದ್ದು ಕೇವಲ ರಿಚಿಗೆ ಮಾತ್ರವೇ. ಇವರಿಗೆ ಕೆಲಸವಿದ್ದರೆ ತಾನೇಕೆ ಇರಬೇಕು, ಇನ್ನು 2 ನಿಮಿಷ ಮುಂಚೆಯೇ ಹೊರಟು ಬಿಡಬೇಕು ಎಂದುಕೊಂಡಳು. ಆದರೆ ಮೊನ್ನೆಯ ದಿನ ಹೈಮ ಕೇಳಿದ ಮಾತುಗಳು ನೆನಪಾಗಿ ಕುತೂಹಲ ಉದಿತವಾಯಿತು. ತಮ್ಮ ವರ್ಗದ ಬಗೆಗೆ ಹೇಳುತ್ತಾರೆ, ತಮ್ಮ ಕೆಲಸವನ್ನು ನೋಡಿಕೊಳ್ಳಲು ಕೇಳಿಕೊಳ್ಳಬಹುದು ಎಂದು ಬಗೆದು ಅವರ ಕೋರಿಕೆಯಂತೆ ಹೊರಡದೆ ಕುಳಿತಳು. ಎಲ್ಲರೂ ಹೊರಟು ಹೋದರು. ಕೆಲ ನಿಮಿಷಗಳಲ್ಲಿ ಬಸ್ಸುಗಳು ಶಬ್ದ ಮಾಡುತ್ತಾ ಹೊರಟು ಹೋದವು. ಮಧ್ಯಾಹ್ನದ ನಿಶ್ಶಬ್ದ ತಾಂಡವವಾಡಿತು. ಕುಬೇರ ಸರ್ರನೆ ಬಂದು ಕುರ್ಚಿ ಎಳೆದು ಅವಳ ಎದುರಿಗೆ ಕುಳಿತು, ಯಾವ ಪೀಠಿಕೆಯೂ ಇಲ್ಲದೆ ನೇರವಾಗಿ, ಕಾಳಿಂದಿ, ನಾನು ನಿಮ್ಮನ್ನು ಬಹಳ ಪ್ರೇಮಿಸುತ್ತೇನೆ, ನನ್ನನ್ನು ಮದುವೆಯಾಗ್ತೀರಾ ಎಂದರು. ಕಾಳಿಂದಿಗೆ ತಲೆ ತಿರುಗಿದಂತಾಗಿ ಕಣ್ಣು ಕತ್ತಲೆ ಬಂದಿತು. ನಾನು? ನೀವು ನನ್ನ ಬಗ್ಗೆ ನಿಮ್ಮ ಏನೋ ತೊದಲಿದಳು. ನನಗೆ ಚರ್ಚೆ ಬೇಡ, ಎಸ್ ಆರ್ ನೋ ಎಂಬ ಉತ್ತರ ಬೇಕು. ಅವಳು ಉತ್ತರಹೀನಳಾದಳು. ಪರಿಸ್ಥಿತಿಗೆ ಥರಗೊಟ್ಟುತ್ತಿದ್ದಳು. ನಾನು ಯಾವ ಸ್ತ್ರೀಯನ್ನು ಇದುವರೆಗೆ ಪ್ರೇಮಿಸಲಿಲ್ಲ. ನಿಮ್ಮನ್ನು ಹತ್ತಿರವಾಗಿ ಕಂಡ ಮೇಲೆ ನನ್ನಲ್ಲಿ ಅಗಾಧ ಬದಲಾವಣೆಯಾಯಿತು. ನಿಮ್ಮನ್ನು ಪ್ರೇಮಿಸತೊಡಗಿದೆ. ಆ ದಿನ ಕೆಂಡಸಂಪಿಗೆ ಹೂ ಇಟ್ಟದ್ದು ನಾನೇ. ನೀವು ಬೇಡ ಎಂದಾಗ ಸುಮ್ಮನಾದೆ. ನೀವು ಯಾರೊಂದಿಗೆ ಮಾತನಾಡಿದರೂ ಮತ್ಸರದಿಂದ ಕುದಿಯುತ್ತಿದ್ದೆ. ನಿಮ್ಮ ಮೇಲೆ ವಿನಾಕಾರಣ ಸಿಟ್ಟು ಮಾಡುತ್ತಿದ್ದೆ. ನೀವು ತಿಳಿದಿರುತ್ತೀರಿ ಎಂದು ಬಗೆದೆ. ಈಗ ನನಗೆ ನಿಮ್ಮ ಉತ್ತರ ಬೇಕು. ಈಗಲೂ ಅವಳು ಮೌನಿ. ಏನಾದರೂ ಹೇಳಿ. ನೀವು ನೋ ಎಂದರೂ ಚಿಂತೆಯಿಲ್ಲ. ನಿಮ್ಮ ಮನಸ್ಸು ನನಗೆ ತಿಳಿಯಬೇಕು. ಎಸ್ ಆರ್ ನೋ ಎಂದು ಅವಳನ್ನೇ ನೋಡುತ್ತಾ ಕುಳಿತರು. ಎಂತಹ ಅರಸಿಕ ಪ್ರಾಣಿ ಇವನು! ಪ್ರೇಮ ಏನು ವ್ಯವಹಾರವೇ? ಸ್ವಲ್ಪವಾಗಿ ಚೇತರಿಸಿಕೊಂಡ ಅವಳು, ಹಾಗಾದರೆ ಕೇಳಿ ನನ್ನ ಉತ್ತರ. ನೋ ನೋ ನೋ, ಅ ಬಿಗ್ ನೋ ಎಂದಳು ದಿಟ್ಟವಾಗಿ. ಅವರು ಚಟ್ಟನೇ ಎದ್ದು ದೊಡ್ಡ ಹೆಜ್ಜೆ ಹಾಕಿ ತಮ್ಮ ಕೋಣೆ ಸೇರಿ ದಡಾರನೆ ಬಾಗಿಲು ಹಾಕಿಕೊಂಡರು. ಕಾಳಿಂದಿಗೆ ಗಾಬರಿಯಾಯಿತು. ಯಾರೂ ಬಾಗಿಲು ಹಾಕುವುದಿಲ್ಲ, ಸುಮ್ಮನೆ ಮುಂದೆ ಮಾಡಿರುತ್ತಾರೆ. 5 ನಿಮಿಷವಾಯಿತು, 10 ನಿಮಿಷಗಳಾದವು, 15 ನಿಮಿಷಗಳೂ ಕಳೆದವು. ಬಾಗಿಲು ತೆರೆದುಕೊಳ್ಳಲಿಲ್ಲ. ಅವಳಿಗೆ ಭಯವಾಯಿತು. ಏನಿದು, ಯಾಕೆ ಹೀಗಾಯಿತು ಎಂದು ಬಾಗಿಲು ಬಡಿಯಲೇ ಯಾರನ್ನಾದರೂ ಕರೆಯೋಣವೆಂದರೂ ಯಾರು ಸಿಗುವ ಸಮಯವಲ್ಲ. ಇದೆಂತಹ ಸತ್ವ ಪರೀಕ್ಷೆ? ತಲೆಯ ಮೇಲೆ ಕೈ ಹೊತ್ತು ಕುಳಿತಳು. ಬಾಗಿಲು ರಭಸದಿಂದ ತೆರೆದುಕೊಂಡಿತು. ಕೈಯಲ್ಲಿ ಬ್ರೀಫ್ ಕೇಸ್ ಹಿಡಿದು ಹೊರಬಂದ ಕುಬೇರ್ ಅವಳ ಕಡೆಗೂ ನೋಡದೆ ಹೊರ ನಡೆದು ಹೋದರು. ಇಡೀ ಕಾಲೇಜಿಗೆ ಒಬ್ಬಳೇ ಉಳಿದಳು. ಅವಳಿಗೆ ವಿಪರೀತ ದುಃಖವಾಯಿತು. ಯಾಕೆ ಹೀಗೆಲ್ಲ ಆಗುತ್ತಿದೆ? ತನ್ನ ಬದುಕಿನ ಘಟನೆಗಳೆಲ್ಲ ಏರುಪೇರೆ. ಎಲ್ಲರ ಬಾಳಿನಲ್ಲೂ ಹೀಗೇ ಏನಾದರೂ ಜರುಗುತ್ತದೆಯೇ? ನನ್ನದು ಮಾತ್ರ ಅಗಾಧವೆಂದು ನಾನು ಬಯಸುತ್ತಿದ್ದೇನೆಯೇ? ದುಃಖ ಉಮ್ಮಳಿಸಿ ಬಂದು ಟೇಬಲ್ ಮೇಲಕ್ಕೆ ಕೈ ಚಾಚಿ ಮುಖವನ್ನು ಅದರ ಮೇಲೆ ಅದುಮಿ ಬಿಕ್ಕಿ ಬಿಕ್ಕಿ ಅತ್ತಳು. ಸಮಯವಾಗುತ್ತಿರುವುದನ್ನೂ ಗಮನಿಸದೆ ಅಳುತ್ತಲೇ ಇದ್ದಳು. ಎಲ್ಲರೂ ಹೊರಟು ಸುಮಾರು ಹೊತ್ತಾದ ಮೇಲೆಯೇ ಮನೆಗೆ ಹೊರಡುತ್ತಿದ್ದ ರಿಚಿ ತನ್ನ ಕಾರಿನ ಕಡೆಗೆ ಹೋಗಬೇಕಿದ್ದರೆ ಕಾಳಿಂದಿ ಕುಬೇರರ ರೂಮನ್ನು ಹಾದೇ ಹೋಗಬೇಕಿತ್ತು. ಅವನ ದೃಷ್ಟಿ ಆ ಕಡೆ ಹೊರಳದೇ ಇರುತ್ತಿರಲಿಲ್ಲ. ಇಂದು ಆ ಕೋಣೆ ಇನ್ನೂ ತೆರೆದೇ ಇದೆಯೇಕೆ ಎಂದು ಇಣುಕಿದ. ಕುಬೇರರ ಕೋಣೆ ಮುಚ್ಚಿತ್ತು. ಕಾಳಿಂದಿಯ ಕೋಣೆ ತೆರೆದೇ ಇತ್ತು. ಅಚ್ಚರಿಯಿಂದ ಒಳಗೆ ಬಂದ ರಿಚಿ ಮುಸಿ ಮುಸಿ ಅಳುತ್ತಿದ್ದ ಕಾಳಿಂದಿ ಅವಳು ಕುಳಿತಿದ್ದ ಭಂಗಿ ದಿಗ್ಭ್ರಮೆ ಹುಟ್ಟಿಸಿತು. ಏನಾಯ್ತು ಇವಳಿಗೆ ಎಂದು ಹತ್ತಿರ ಬಂದ. ಅವಳು ಅಲುಗಾಡಲಿಲ್ಲ. ಮೆಲ್ಲಗೆ ಕಾಳಿಂದಿ ಎಂದು ಕರೆದ.
ಅವನ ದನಿಗೆ ಎಚ್ಚೆತ್ತು ನೆಟ್ಟಗೆ ಕುಳಿತು ಕಣ್ಣು ಮೂಗು ಬರೆಸಿಕೊಂಡಳು. ಟೇಬಲ್ಲಿನ ಗಾಜಿನ ಮೇಲೆ ಕಣ್ಣೀರ ಹನಿಗಳು ಮುತ್ತು ಮುತ್ತಾಗಿ ನಿಂತಿದ್ದವು. ಅವುಗಳ ಕಡೆಗೆ ಅವಳ ಮುಖದ ಕಡೆಗೆ ಕೈ ಮಾಡಿ ಏಕೆ ಎಂದು ಸತ್ನೆ ಮಾಡಿದ. ಏಕೋ ಸ್ವಲ್ಪ ಬೇಜಾರಾಯಿತು ಎಂದು ದೀರ್ಘ ಶ್ವಾಸ ಬಿಟ್ಟಳು. ಮನೆಯಲ್ಲಿ ಏನಾದರೂ ತೊಂದರೆಯೇ? ಯಾಕೆ ಇನ್ನೂ ಮನೆಗೆ ಹೋಗದೆ ಇಲ್ಲಿ ಅಳುತ್ತಾ ಕುಳಿತಿದ್ದೀರಿ? ಹಾಗೇನಿಲ್ಲ. ಹಾಗಾದರೆ ಮತ್ತೇನು ವ್ಯಥೆ? ನಿಮಗೆ ನೀವು ಏನೋ ಸುಳ್ಳು ಹೇಳಿಕೊಳ್ತಾ ಇದ್ದೀರಿ. ಅದು ನಿಮ್ಮನ್ನು ಈ ರೀತಿ ನೋಯಿಸಿದೆ. ಅಂತಹ ಸಂದರ್ಭ ಏನೂ ಇಲ್ಲ ನನಗೆ. ನಾನು ಯಾಕೆ ಸುಳ್ಳು ಹೇಳಿಕೊಳ್ಳಲಿ? ನೀವು ಯಾರನ್ನೋ ಪ್ರೇಮಿಸಿದ್ದೀರಾ, ಆದರೂ ಇಲ್ಲ ಇಲ್ಲ ಎಂದು ಸಮರ್ಥಿಸಿಕೊಳ್ಳಲು ಪ್ರಯತ್ನ ಮಾಡ್ತೀರಾ. ಆಗ ಅದು ನಿಮಗೆ ನೀವೇ ಸುಳ್ಳು ಹೇಳಿದಂತೆ. ಅವಳು ತಲೆ ತಗ್ಗಿಸಿದಳು. ಹೌದೇ, ನಿಜವಲ್ಲವೇ ಎಂದು ಅವಳ ಗಲ್ಲ ಮೇಲೆ ಎತ್ತಿ, ನಾನು ಪ್ರೇಮಿಸಿದ್ದರೆ ಪ್ರೇಮಿಸ್ತೇನೆ ಅಂತ ಧೈರ್ಯವಾಗಿ ಹೇಳ್ತೇನೆ. ಸುಳ್ಳು ಯಾಕೆ ಹೇಳಿಕೊಳ್ತೇನೆ? ಹಾಗಾದರೆ ಬೇರೆಯವರಿಗೆ ಸುಳ್ಳು ಹೇಳ್ತೀರಾ? ಯಾವಾಗಲೂ ನಿಜ ಹೇಳಿದರೆ ದುಃಖ ಕಡಿಮೆ. ನಾನು ಯಾರಿಗೂ ಸುಳ್ಳು ಹೇಳಲ್ಲ. ಸುಳ್ಳಿನಿಂದ ಸಂಕಟವೇ ಹೆಚ್ಚು ಅಂತ ನಾನು ಚೆನ್ನಾಗಿ ಬಲ್ಲೆ. ನನಗೆ ಸುಳ್ಳು ಹೇಳಿದ್ದೀರಿ. ನಿಮಗ ಇಲ್ಲವಲ್ಲ? ಹೇಳಿಲ್ಲವೇ? ಮದುವೆಯಾಗಿದೆ, ಮಗು ಇದೆ ಎಂದೆಲ್ಲ ಸುಳ್ಳು ಹೇಳಿಲ್ಲವೇ? ಅದು ಸುಳ್ಳಲ್ಲ, ನಿಜ. ಸುಳ್ಳು. ನೀವು ಅವಿವಾಹಿತರು, ತಾಯಿ ತಂದೆಯ ಜೊತೆಗಿದ್ದೀರಿ. ಮದುವೆಯಾಗಿ ಹೊರಟು ಹೋದರೆ ಅವರು ಕಂಗಾಲಾಗ್ತಾರೆ ಅಂತ ಅವರೊಂದಿಗಿರಲು ನಿಶ್ಚಯಿಸಿ ಒಂಟಿಯಾಗಿ ಉಳಿದಿದ್ದೀರಿ. ನನಗೆಲ್ಲ ತಿಳಿದಿದೆ. ಒತ್ತಿ ಒತ್ತಿ ಹೇಳಿದ. ಇಲ್ಲ ಇಲ್ಲ, ನೀವು ಈಗ ಹೇಳಿದುದು ಸುಳ್ಳು. ಲೋಕ ಈ ಸುಳ್ಳನ್ನು ನಿಜವೆನ್ನುವಂತೆ ನಾನು ನಡೆದುಕೊಳ್ಳುತ್ತಿದ್ದೇನೆ. ಸತ್ಯವೇನು ಎಂದು ನಾನು ನಿಮಗೊಬ್ಬರಿಗೇ ಹೇಳಿರುವುದು. ಹಾಗಾದರೆ ಅವರು ನಿಮ್ಮ ಜೊತೆ ಇರುವವರು? ಮೃದುವಾಗಿ ಕೇಳಿದ. ಅವರು ನನ್ನ ಅತ್ತೆ ಮಾವ, ಅಂದರೆ ನನ್ನ ಪತಿಯ ತಾಯಿ ತಂದೆ. ಕಾಳಿಂದಿ ನಿಜವನ್ನ ವಿಶದವಾಗಿ ಹೇಳಿ ಮನವನ್ನ ಹಗುರ ಮಾಡಿಕೊಳ್ಳಿ. ಅದು ಇಲ್ಲಿ ಈಗ ಒಂದು ವಾಕ್ಯದಲ್ಲಿ ಹೇಳಿ ಮುಗಿಸುವಂತಹುದಲ್ಲ. ಎಂದಾದರೂ ಒಂದು ದಿನ ನಿಮಗೆ ತಿಳಿದೇ ತಿಳಿಯುತ್ತದೆ. ಈಗೇಕೆ? ಹೇಳಿ ಹೋಗೋಣ. ನನಗದು ಈಗಲೇ ತಿಳಿಯಬೇಕು. ಇಂದಿನ ನಿಮ್ಮ ಅಳು ಕಂಡ ಮೇಲೆ ಅದು ಮತ್ತೊಮ್ಮೆ ಪುನರಾವರ್ತನೆಯಾಗಲಾರದು. ಇಲ್ಲಿ ಬೇಡ ಎಂದರೆ ನಮ್ಮ ಮನೆಗೆ ಹೋಗೋಣ, ನಡೆಯಿರಿ. ಅವಳಿಗೂ ಅದು ಸರಿ ಎನಿಸಿತು. ತನ್ನ ಮನದ ನೋವು ಹಂಚಿಕೊಳ್ಳುತ್ತೇನೆ ಎನ್ನುತ್ತಿರುವ ಜೀವಿ ಸಿಕ್ಕಿರುವಾಗ, ತನ್ನ ಹೃದಯಕ್ಕೆ ಹತ್ತಿರದವನಾಗಿ ಬಂದಿರುವ ಅವನು ಕೇಳಿದಾಗ ಯಾಕೆ ಹೇಳಬಾರದು ಎನಿಸಿ ಎದ್ದು ಹೊರಡಲನುವಾದಳು. ಇಬ್ಬರು ಹೊರಗಡೆಗೆ ಬಂದು ಕೋಣೆಯ ಬಾಗಿಲೆಳೆದು ಚಿಲಕ ಹಾಕಿದರು. ಬಾಗಿಲುಗಳಿಗೆ ಬೀಗ ಹಾಕುವುದು ನಂತರ ಬರುವ ವಾಚ್ಮನ್ನಿನ ಕೆಲಸ. ಕಾರಿನ ಬಳಿಗೆ ನಡೆದು ಬಂದಾಗ ರುಚಿ ಪಿಸುದನಿಯಲ್ಲಿ, ನಿಮ್ಮ ಮುಖ ಈಗ ಹೇಗಿದೆ ಗೊತ್ತೇ ಎಂದ. ಹೇಗಿದೆ ಎನ್ನುವಂತೆ ಪ್ರಶ್ನಾರ್ಥಕ ಮುಖ ಮಾಡಿದಳು. ಬೇಡಿ, ಹೇಳುವುದಿಲ್ಲ ಎಂದು ಅವನು ಕಾರಿನ ಬಾಗಿಲುಗಳನ್ನು ತೆರೆದ. ಒಳಗೆ ಕುಳಿತು ಕಾರು ಹೊರಡಿಸುವ ಮುನ್ನ ಅವಳು ಮತ್ತೆ ಕೇಳಿದಳು, ನಿಮ್ಮ ಮನೆಗೆ ಹೋಗುತ್ತಿದ್ದೇವೆ. ಮಹದೇವ ನೋಡುತ್ತಾನೆ. ಹೇಗಿದೆ ನನ್ನ ಮುಖ? ತುಂಬ ಅತ್ತಂತೆ ಇದೆಯೇ? ಹೇಳಲೇ, ನಂತರ ತಪ್ಪು ತಿಳಿಯಬಾರದು ಎಂದ. ಅವನು ಹೇಳಬೇಕು ಅಂದುಕೊಂಡದ್ದು ನನ್ನನ್ನು ಮುದ್ದಿಸಿ ರಮಿಸು ಎಂದು ಆಹ್ವಾನಿಸುವಂತಿದೆ ಎಂದು. ಆದರೆ ಹಾಗೆ ಹೇಳಲು ಸಾಧ್ಯವೇ? ತಕ್ಷಣ ಆ ಗಳಿಗೆಯಲ್ಲಿ ಏನೋ ಒಂದು ತೋಚಿದಂತೆ ಚಾಕ್ಲೇಟು ಕೊಡಿಸಲಿಲ್ಲವೆಂದು. ಅತ್ತ ಪುಟ್ಟ ಮಗುವಿನ ಮುಖದಂತಿದೆ. ಅದೆಷ್ಟು ಅತ್ತಿದ್ದೀರಿ, ಅಷ್ಟು ಗಾಢ ದುಃಖವೇ ಎಂದು ಆತ್ಮೀಯತೆಯಿಂದ ನುಡಿದು ಕಾರು ಸ್ಟಾರ್ಟ್ ಮಾಡಿದ. ಮನೆ ತಲುಪುವವರೆಗೂ ಇಬ್ಬರೂ ಮಾತನಾಡಲಿಲ್ಲ. ಮಹದೇವ ಒಬ್ಬ ಅತಿಥಿ ಇದ್ದಾರೆ ಊಟಕ್ಕೆ ಎಂದು ಮನೆ ಪ್ರವೇಶಿಸುತ್ತಲೇ ಸುದ್ದಿ ಕೊಟ್ಟ ಮಹದೇವನಿಗೆ ಅಡ್ಡಿಯಿಲ್ಲ, ಆಗತ್ತೆ ಎಂದು ರುಚಿಯ ಹಿಂದೆಯೇ ಒಳಬಂದ ಮಹದೇವ ಕಾಳಿಂದಿಯನ್ನು ಬನ್ನಿ ಮೇಡಮ್, ನಮಸ್ಕಾರ ಎಂದು ಸ್ವಾಗತಿಸಿದ. ಇಬ್ಬರು ಮೌನವಾಗಿ ಊಟ ಮಾಡಿದರು. ರೊಟ್ಟಿ ಅನ್ನಗಳ ಊಟವೇ ರಿಜೆಕ್ಟ್ಸ್ ಅನ್ನೋದೂ ಆಗಿದ್ದುದರಿಂದ ಊಟವೊಂದು ಸಮಸ್ಯೆ ಆಗಲಿಲ್ಲ. ಹೇಗೆ ಹೇಳಬೇಕು, ಎಷ್ಟು ಹೇಳಬೇಕು, ಈಗ ಏಕೆ ಹೇಳಬೇಕು, ಹೇಳುವುದು ಸರಿಯೋ
ತಪ್ಪೋ ಅದರಿಂದ ತನಗೇ ಹಾನಿಯಾಗುತ್ತದೆಯೋ ಎಂಬ ವಿಚಿತ್ರ ವ್ಯಾಕುಲ ಕಾಳಿಂದಿಗೆ. ಈಗ ತಿಳಿಯುವ ಸತ್ಯ ತನಗೆ ಪ್ರಿಯವಾದುದಲ್ಲ, ಆದರೂ ಅವಳಿಗೆ ನೆಮ್ಮದಿ ತರುತ್ತದೆ ಎಂದರೆ ಅವಳು ಅದನ್ನು ಹೊರಗೆ ಉಗುಳಲಿ ಎಂಬ ಶುಭ ಚಿಂತನೆ ರುಚಿಯದು. ಚರ್ಚಿಸುವ ಗಹನವಾದ ವಿಷಯಗಳಿವೆ ಎಂದು 4ವರೆಗೆ ಕಾಫಿ ತಂದು ಕೊಡಬೇಕೆಂದು, ಅಲ್ಲಿಯವರೆಗೆ ತಮ್ಮನ್ನು ಮಾತನಾಡಿಸಬಾರದೆಂದು ಮಹದೇವನಿಗೆ ತಿಳಿಯಪಡಿಸಿ ಕಾಳಿಂದಿಯನ್ನು ತನ್ನ ಕೋಣೆಗೆ ಕರೆತಂದ. ಮಂಚದ ತಲೆಯ ಕಡೆಗಿದ್ದ ಕುರ್ಚಿಯಲ್ಲಿ ಅವಳನ್ನು ಕೊಳ್ಳಿರಿ ಹೇಳಿ ತಾನು ದೂರವಾಗಿ ಕಿಟಕಿಯ ಬಳಿ ಕೈಕಟ್ಟಿ ನಿಂತ. ನಿಮಿಷಗಳೆರಡೂ ಕಳೆದರು. ಕಾಳಿಂದಿ ಮಾತನಾಡುವ ಸೂಚನೆಯೇ ತೋರದಾದಾಗ ಹೇಳಿ ಕಾಳಿಂದಿ ಎಂದು ಪ್ರಚೋದಿಸಿದ. ಈ 40 ನಿಮಿಷಗಳಲ್ಲಿ ತನ್ನ ಮನಸ್ಸನ್ನು ಸ್ಥೀಮಿತಗೊಳಿಸಿಕೊಂಡಿದ್ದ ಕಾಳಿಂದಿ ನನಗೀಗ ಏನೂ ಹೇಳಬೇಕೆಂದೇ ಅನ್ನಿಸುತ್ತಿಲ್ಲ ಎಂದಳು ಲಘುವಾಗಿ. ರಿಚಿಗೆ ಅತೀವ ಕೋಪ ಬಂದಿತು. ಈಗ ಅವಳು ಹೇಳುವ ಸತ್ಯದ ಮೇಲೆ ತನ್ನ ಬದುಕಿನ ಒಂದು ಅತೀ ಮುಖ್ಯ ತೀರ್ಮಾನ ತೆಗೆದುಕೊಳ್ಳಬೇಕು ಅವನು. 6 ತಿಂಗಳ ಹಿಂದೆ ಅವಳನ್ನು ಕಂಡ ಮೊದಲ ನೋಟದಲ್ಲೇ ಅವಳಲ್ಲಿ ಅನುರಾಗ ಉದಯಿಸಿತ್ತು. ಆನಂದದ ಗೋಪುರ ಹತ್ತಿ ಆಕಾಶಕ್ಕೆ ಎಗರಿ ಹಾರಾಡತೊಡಗಿದ್ದ. ಅಷ್ಟರಲ್ಲೇ ತಾನು ವಿವಾಹಿತಳು ಎಂದು ಹೇಳಿ ಅವನನ್ನು ಆಕಾಶದಿಂದ ಧೊಪ್ಪೆಂದು ಧರೆಗೆ ಉರುಳಿಸಿದ್ದಳು. ಅವಳು ವಿವಾಹಿತಳಾದ ಮಾತ್ರಕ್ಕೆ ಅವನ ಪ್ರೇಮಕ್ಕೇನು ಅಭ್ಯಂತರವಿರಲಿಲ್ಲ. ಆದರೂ ಭಾರತೀಯ ವಿವಾಹಿತ ಸ್ತ್ರೀಯ ಪಾವಿತ್ರ್ಯಕ್ಕೆ ಧಕ್ಕೆ ಆಗದಂತೆ ನಡೆದುಕೊಳ್ಳಬೇಕೆಂದು ಹೆಣಗಿದ್ದ, ಪರಿತಪಿಸಿದ್ದ. ಆ ಮಧ್ಯದಲ್ಲಿ ಅವಳು ವಿವಾಹಿತಳಲ್ಲ, ತಾಯಿ ತಂದೆಯರಿಗಾಗಿಯೇ ಎಂದು ಒಂಟಿಯಾಗಿ ಉಳಿದಿರುವ ಹೆಣ್ಣು ಅವಳು ಎಂಬ ವಿಷಯ ತಿಳಿದು ಮತ್ತೆ ಹೊರಪುಗೊಂಡಿದ್ದ. ತಮ್ಮ ಪ್ರೇಮ ನಿವೇದನೆಗೆಂದು ಸಮಯಕ್ಕೆ ಕಾಯುತ್ತಿದ್ದ. ಈಗ ಮತ್ತೆ ಅವನು ತಿಳಿದದ್ದು ಸುಳ್ಳು, ತಾನು ವಿವಾಹಿತಳು ಎಂಬುವುದೇ ನಿಜ ಎಂದು ಹೇಳುತ್ತಿದ್ದಾಳೆ. ಈಗ ನೆರಳು ಬೆಳಕಿನ ಹೌದು ಅಲ್ಲಗಳ ಚೆಲ್ಲಾಟ ಅವನನ್ನು ಕೆಂಗಡಿಸಿತು. ಇಂದು ಸತ್ಯ ದರ್ಶನವಾಗುತ್ತದೆ ಎಂದು ಅವನು ಮೈಯೆಲ್ಲ ಕಿವಿಯಾಗಿ ಕಾದಿದ್ದರೆ ಅವಳ ಈಗಿನ ಉತ್ತರ ಅವನನ್ನು ರೊಚ್ಚಿಗೆಬ್ಬಿಸಿತ್ತು. ಕೋಪದಿಂದ ಕೆಂಪಾಗಿ ಕೂಗಿದ. ನನ್ನ ಭಾವನೆಗಳೊಡನೆ ಹುಡುಗಾಟ ಆಡಬೇಡಿ ಕಾಳಿಂದಿ, ಹೇಳಿ, ಸತ್ಯ ಹೇಳಿ. ನೀವು ವಿವಾಹಿತರೇ ಆಗಿದ್ದರೆ ನಾನು ನಿಮ್ಮಿಂದ ದೂರ ಸರಿಯುತ್ತೇನೆ. ನಿಮ್ಮ ಬಾಳಿನ ಹಾದಿಯಲ್ಲಿ ನನ್ನ ನೆರಳೂ ಬೀಳದಷ್ಟು ದೂರ ಹೋಗಿಬಿಡುತ್ತೇನೆ. ಒಂದು ವೇಳೆ ನೀವು ಅವಿವಾಹಿತಳಾಗಿದ್ದರೆ ಏನು ಮಾಡ್ತೀರಿ? ಏಕೋ ಅಣಕ ಸ್ಫುರಿಸಿತು ಅವಳ ಧ್ವನಿಯಲ್ಲಿ ಅವನಿಗೆ. ಅವಿವಾಹಿತಳಾಗಿದ್ದರೆ ಏನು ಮಾಡ್ತೀನಿ ಎಂದು ಹೇಳುವುದಿಲ್ಲ, ಮಾಡಿ ತೋರಿಸ್ತೀನಿ ಇರಿ ಎಂದೆಂದು 2 ಹೆಜ್ಜೆ ಮುಂದೆ ಇಟ್ಟು ಕಾಲಿನಿಂದ ಕೋಣೆಯ ಬಾಗಿಲು ದಬ್ಬೆಂದು ಮುಚ್ಚಿ ಅವಳ ಎದುರಿಗೆ ನಿಂತ. ಅವಳ ಭುಜ ಹಿಡಿದು ಒಮ್ಮೆಲೇ ಎಬ್ಬಿಸಿ ನಿಲ್ಲಿಸಿ ತನ್ನ ನೀಳ ಬಾಹುಗಳಿಂದ ಅವಳನ್ನು ಗಾಢವಾಗಿ ಆಲಂಗಿಸಿ ಬಾಯಿಯ ಮೇಲೆ ಬಾಯಿ ಒತ್ತಿ ದೀರ್ಘವಾಗಿ ಚುಂಬಿಸಿದ.